ಹಾಯ್ ಫ್ರೆಂಡ್ಸ್, ಇವತ್ತು ನೀವು ಕೇಳ್ಬೋದು ನಾ ಎಲ್ಲಿದ್ದೀನಪ್ಪ ಅಂತ ಅಂದ್ರೆ ನಮ್ಮ ಹೊನ್ನಾಳಿ ತಾಲೂಕಲ್ಲಿರೋ ಒಂದು ಕುರುವ ಎಂಬ ಒಂದು ಹಳ್ಳಿ ಬಂದಿದ್ದೀನಿ. ಇಲ್ಲಿ ಬಂದಿರೋ ವಿಶೇಷ ಏನಪ್ಪಾ ಅಂತ ಅಂದ್ರೆ ಈ ಊರಲ್ಲಿ ಒಂದು ಹಳೆ ಕಾಲದ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಒಂದು ಇತಿಹಾಸ ಇದೆ. ನಾವು ಹೊನ್ನಾಳಿ ತಾಲೂಕಲ್ಲಿದ್ದು ನಮ್ಮ ತಾಲೂಕಲ್ಲಿರೋ ದೇವಸ್ಥಾನವನ್ನ ನೋಡಿಲ್ಲ ನಾವು ಇಷ್ಟ ದಿನ ಆದ್ರು. ಜನಗಳು ಬಹಳ ಹೇಳ್ತಾ ಇದ್ರು ಒಂದು ದೇವಸ್ಥಾನ ಇದೆ, ಅದ್ರ ಬಗ್ಗೆ ಬಹಳ ಇತಿಹಾಸ ಇದೆ, ಚೆನ್ನಾಗಿದೆ, ಪ್ಲೇಸ್ ಕೂಡ ನೋಡಕ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾವು ಇಷ್ಟು ಹತ್ರ ಇದ್ರು ಇಷ್ಟು ದಿನ ಬರಕ್ಕಾಗಿದ್ದಿಲ್ಲ. ಅದಕ್ಕಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ಆ ದೇವಸ್ಥಾನ ಬಗ್ಗೆ ನಿಮಗೆ ತಿಳಿಸ್ಬೇಕಂತ ಬಂದಿದ್ದೀನಿ. ಹಾಗೆ ಕೂಡ ನಾನು ನೋಡ್ಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕಂತ ಬಂದಿದ್ದೀನಿ. ಇದ್ರ ಲೊಕೇಶನ್ ಬಂದ್ಬಿಟ್ಟು ನಮ್ ದಾವಣಗೆರೆ ಡಿಸ್ಟಿಕ್ ಹೊನ್ನಾಳಿ ತಾಲೂಕು, ಶಿವಮೊಗ್ಗ ಬೈಪಾಸ್ ಅಲ್ಲಿ ಲೆಫ್ಟ್ ಸೈಡ್ ಬರುತ್ತೆ ಕುರುವ ಅಂತ ಒಂದು ಹಳ್ಳಿ. ನೀವು ಕೂಡ ಈ ಸೈಡ್ ಬಂದ್ರೆ ಈ ದೇವಸ್ಥಾನಕ್ಕೆ ಒಂದ್ಸರಿ ಬನ್ನಿ. ಹಂಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಫುಲ್ ಈ ದೇವಸ್ಥಾನ ಬಗ್ಗೆ ಎಲ್ಲ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಕೊನೆ ತನಕ ನೋಡಿ ಬನ್ನಿ, ದೇವಸ್ಥಾನ ಕಡೆ ಒಳ ಹೋಗೋಣ. ನೋಡಿ ಫ್ರೆಂಡ್ಸ್, ನಾವೆಲ್ಲ ಒಳ ಹೋಗ್ತಾ ಇದೀವಿ. ಹಂಗೆ ರೋಡ್ ನೋಡ್ಕೊಳ್ಳಿ. ನೀವು ಫಸ್ಟ್ ಟೈಮ್ ಬಂದಾಗ ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ನಿಮ್ಗೆ ರೋಡ್ ಎಲ್ಲ ತೋರಿಸ್ತಾ ಹೋಗ್ತಾ ಇದೀನಿ. ಗೆಡ್ಡೆರೇಮೇಶ್ವರ ಸ್ಟ್ರೈಟ್ ಆಗಿ ನೋಡಿ ಫ್ರೆಂಡ್, ಇಲ್ಲಿ ಹೋಗ್ತಾ 2 ರೋಡ್ ಬರುತ್ತೆ. ಆ ರೋಡ್ ಅಲ್ಲಿ ಸ್ಟ್ರೈಟ್ ಹಂಗೆ ಹೋಗ್ಬೇಕು, ಬಲಗಡೆಗೆ ಹೋಗ್ಬೇಡಿ. ಸರಿ ಆತಲ್ಲ, ಮುಂದೆ ಕೇಳೋಂತೆ ಹಾಗೆ ಬರ್ತಾ ಇದೀವಿ. ಲಾಸ್ಟ್ ಹೆಡ್ ಹ್ಯಾಂಡ್ ಇಲ್ಲಿ ಹೊಳೆ ಹತ್ರ ಬರ್ಬೇಕು. ನೀವು ಬಂದಾಗ ಫಸ್ಟ್ ಕನ್ಫ್ಯೂಷನ್ ಆಗ್ಬೋದು. ಹಂಗೆ ಸ್ಟ್ರೈಟ್ ಅಲ್ಲಿ ಕೆಳಗ್ ಬನ್ನಿ. ಇಲ್ಲಿ ಯಾರಾದ್ರೂ ಇದ್ದೇ ಇರ್ತಾರೆ, ಗೊತ್ತಿಲ್ಲ ಅಂದ್ರೆ ಕೇಳ್ಬೋದು ನೀವು. ನಮಗ್ ನೀವು ನೋಡ್ತಾ ಇರ್ಬೋದು, ಇದು ಹೊಳೆ ಮಧ್ಯೆ ಇದೆ ಅಂತೆ. ಹೊಳೆ ದಾಟ್ಕೊಂಡು ಆ ಕಡೆ ಹೋಗ್ಬೇಕು. ಹೋಗ್ತಾ ಇದೀವಿ. ಹೊಳೆ ಮಧ್ಯೆ ಒಂದು ಸೇತುವೆ ಐತೆ, ಅಲ್ಲೇ ಬೈಕ್ ಹೋಗುತ್ತಾ ಇಲ್ಲ ಗೊತ್ತಿಲ್ಲ, ಹೋಗ್ತಾ ಇದೀವಿ ನೋಡೋಣ. ನೋಡಿ ಫ್ರೆಂಡ್ಸ್, ಈ ಸೇತುವೆ ಹೋಗಕ್ಕೆ ಫುಲ್ ಭಯ ಆಗ್ತಾ ಇದೆ. ಆ ಕಡೆ ಈ ಕಡೆ ಫುಲ್ ನೀರು, ಸ್ವಲ್ಪ ಜಾಗ ಇದೆ. ಅಕಸ್ಮಾತ್ ನೀವೇನಾದ್ರೂ ಬಂದ್ರೆ ಸ್ವಲ್ಪ ನೋಡ್ಕೊಂಡು ನಿಧಾನವಾಗಿ ಹೋಗಿ. ನೋಡ್ತಾ ಇರ್ಬೋದು ಜಾಗ ಎಷ್ಟು ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು, ಸುತ್ತಮುತ್ತ ಹೊಳೆ ಇದೆ, ಸೆಂಟ್ರಲ್ ಮಾತ್ರ ದೇವಸ್ಥಾನ ಇದೆ. ತುಂಬಾ ಚೆನ್ನಾಗಿದೆ ಮಾತ್ರ ಜಾಗ. ನೀವು ನೋಡ್ತಾ ಇರ್ಬೋದು, ಸುತ್ತಲೂ ಎಲ್ಲ ನೀರಿದೆ, ಸೆಂಟ್ರಲ್ ಮಾತ್ರ ದೇವಸ್ಥಾನ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಹೋಗ್ತಾ ಇದೀವಿ ಎಂಟ್ರೆನ್ಸ್, ಈಗ ಎಂಟ್ರೆನ್ಸ್ ಆಗ್ತಾ ಇದೀವಿ. ಇಲ್ಲೊಂದು ಯಾವ್ದೋ ಒಂದು ಸಣ್ಣ ದೇವಸ್ಥಾನ ಇದೆ ಒಳಗಡೆಗೆ. ಜಾಗ ಚೆನ್ನಾಗಿದೆ. ಕಾರ್ಗಳು ಬರಲ್ಲ ಇಲ್ಲಿ, ಬೈಕ್ ಮಾತ್ರ ಬರೋದು. ಯಾಕಂದ್ರೆ ಸೇತುವೆ ಇದೆಯಲ್ಲ ಹೊಳೆ ಮಧ್ಯ, ಬೈಕಲ್ಲೇ ಬರ್ಬೇಕು. ಕಾರ್ ಮಾತ್ರ ಬರೋಕ್ ಆಗಲ್ಲ. ದೇವಸ್ಥಾನ ತಲುಪಿದೀವಿ, ಬನ್ನಿ ಒಳಗೆ ಎಲ್ಲ ತೋರಿಸ್ತೀನಿ ನಿಮಗೆ. ವಿಡಿಯೋದಲ್ಲಿ ನಾವು ತೋರಿಸ್ತಾ ಹೋಗ್ತಾ ಇರ್ತೀನಿ, ನೋಡ್ಕೊಂತಾ ಇರ್ರಿ.
ಬನ್ನಿ ಫ್ರೆಂಡ್ಸ್, ಇಲ್ಲೊಂದು ದೇವಸ್ಥಾನ ಇದೆ. ಇದ್ರ ಬಗ್ಗೆನೂ ಒಂದು ಇತಿಹಾಸ ಇದೆ. ಬನ್ನಿ ನಿಮಗೆ ತಿಳಿಸ್ತಾ ಹೋಗ್ತೀನಿ, ಹೋಗೋಣ. ಅಲ್ಲಿ ಒಳಗಡೆ ಗುಹೆ ಥರ ಕಾಣ್ತಾ ಇದೆಯಲ್ಲ, ಅಲ್ಲಿ ಸ್ವತಃ ಹಾಲಸ್ವಾಮಿಯವರೇ ಬಂದು ತಪಸ್ ಮಾಡ್ತಿದ್ರಂತೆ. ಅವಾಗ ಅಷ್ಟು ದೊಡ್ಡದಾಗಿದ್ದಿಲ್ಲ ಜಾಗ, ಸ್ವಲ್ಪ ಇತ್ತು. ಈಗ ಅವರೆಲ್ಲ ನೋಡಿದ ಮೇಲೆ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ. ಅದು ಸ್ವಲ್ಪ ಒಂದು ಮನುಷ್ಯ ಹೋಗೋಷ್ಟೇ ಜಾಗ ಇದ್ದಿದ್ದು. ಅವನು ಎದೆ ಒಳಗೆ ತಳ್ಕೊಂತ ಹೋಗ್ಬೇಕಿತ್ತಂತೆ. ಅಂಥ ಸಣ್ಣ ಗುಹೆ ಇದ್ದಿದ್ದನ್ನ ಈಗ ಇವರು ದೊಡ್ಡದಾಗಿ ಮಾಡಿದ್ದಾರೆ. ಹಂಗಾಗಿ ತುಂಬ ಇದು ವಿಶೇಷವಾದ ಜಾಗ. ಸ್ವತಃ ಹಾಲಸ್ವಾಮಿಯವರೇ ಬಂದು ಈ ಜಾಗದಲ್ಲಿ ತಪಸ್ ಮಾಡಿದ್ರಂತೆ. ಅದು ಗೊತ್ತಾಗ್ಬಿಟ್ಟು ಜನಗಳೆಲ್ಲ ನೋಡಿ ದೇವಸ್ಥಾನ ಕಟ್ಟಿಸಿದ್ದಾರೆ. ಒಬ್ಬರು ಇಲ್ಲಿ ಅತಿಥಿಗಳಿದ್ದಾರೆ, ಅವ್ರ ಹತ್ರ ಸ್ವಲ್ಪ ನಾವು ಮಾಹಿತಿಗಳನ್ನು ತಿಳಿಸ್ತಾ ಹೋಗ್ತೀವಿ. ಹೇಳಿ ಸರ್. MS ಶಾಸ್ತ್ರಿ ಒಳೆಮಠ ಅಂತ ಹೇಳ್ಬಿಟ್ಟು, ಈ ರಾಂಪುರ ಅನ್ನೋದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಈ ಒಂದು ಕ್ಷೇತ್ರ ಇದೆಯಲ್ಲ, ಇದು ಈ ತುಂಗಭದ್ರಾ ನದಿ. ಇಲ್ಲಿ ಇದು ಶಿವಮೊಗ್ಗ ತಾಲೂಕಿನ ಕೂಡ್ಲಿ ಅಂತ ಬರುತ್ತೆ. ಅಲ್ಲಿ ತುಂಗ ಮತ್ತು ಭದ್ರಾ ಎರಡು ಮಿಲನ ಆಗುತ್ತೆ. ಇಲ್ಲಿ ನ್ಯಾಮತಿ ತಾಲೂಕಿನ ಹೊಸಮಳೆಯಲ್ಲಿ ಬರ್ತಾ ಏನಾಗುತ್ತೆ ಅಂತೇಳಿ ಕುರುವಾಗೆಡ್ಡೆ ಅಂತ ಬರುತ್ತೆ. ಇಲ್ಲಿ ಕುರುವ ಅಂತ ಬರುತ್ತೆ. ಆ ಕುರುವದಲ್ಲಿ ತುಂಗ ಮತ್ತು ಭದ್ರೆ ಮತ್ತೆ ಅವರು ಸಪ್ರೇಟ್ ಆಗ್ತಾರೆ. ಮತ್ತೆ ಇಲ್ಲಿ ಪುನಃ ಈ ರಾಮೇಶ್ವರ ದೇವಸ್ಥಾನ ಏನಿದೆಯಲ್ಲ, ಇಲ್ಲಿ ಆ ಕೆಳಭಾಗದಲ್ಲಿ ಮತ್ತೆ ಅವರು ಎರಡು ಮಿಲನ ಆಗ್ತಾ ಇದ್ದಾರೆ. ಹೀಗಾಗಿ ಇದೊಂದು ಪ್ರಸಿದ್ಧ ತಾಣವಂತೇಳಿ ಹೇಳ್ತಾ ಇದ್ದಾರೆ. ಈ ನಡುಗಡ್ಡೆಯಲ್ಲಿ ಈ ರಾಂಪುರ ಹಾಲಸ್ವಾಮಿಗಳು ಅಂತ ಕರೀತಾರೆ. ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಏನಂತೇಳಿ ಸದ್ಗುರು ಶಿವಯೋಗಿ ಹಾಲಸಿದ್ದೇಶ್ವರರು ಇವರು ಏನು ಪರಮೇಶ್ವರನ ಕರಸಂಜಾತರಾಗಿ ಧರ್ಮ ನಶಿಸುವ ಸಂದರ್ಭದಲ್ಲಿ ಈ ಧರ್ಮವನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಕೆಳಗೆ ಭೂಲೋಕಕ್ಕೆ ಬಂದಿರತಕ್ಕಂಥವ್ರು ಹಾಲಸಿದ್ದೇಶ್ವರರು ಅಂತೇಳಿ. ಇಲ್ಲಿ ಅವರು ಏನಿದೆಯಲ್ಲ ಇದು ಗವಿ, ಇಲ್ಲಿ ಬಂದವರು ತಪಸ್ಸನ್ನು ಮಾಡ್ತಾರೆ. ಹಾಲಸಿದ್ದೇಶ್ವರು, ಹಾಲಶಂಕರೇಶ್ವರ ಅಂತ ಚನ್ನಗಿರಿ ತಾಲೂಕು ಬಸವಪಟ್ಟಣ ಅಂತ ಬರುತ್ತೆ. ಅಲ್ಲಿ ಗವಿ ಅಲ್ಲೂ ಕೂಡ ಗವಿ ಇದೆ, ಅಲ್ಲೂ ಕೂಡ ಅವರು ಅಲ್ಲಿ ತಪಸ್ಸು ಮಾಡ್ತಾರೆ. ಹಾಲಸೋಮೇಶ್ವರ ಅಂತೇಳಿ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಗುಂಡೇರಿಯಲ್ಲಿ ಮಾಡ್ತಾರೆ. ಇವರು ಮೂರು ಕೃಪಾಶೀರ್ವಾದ ಪೂರ್ವಕವಾಗಿ ಹುಟ್ಟಿರ್ತಕ್ಕಂಥವರೇ ಹಾಲಸ್ವಾಮಿಗಳು. ಇಲ್ಲಿ ಹಾಲಸಿದ್ದೇಶ್ವರದ ಮೂಲ ಗದಿ ಇದೆ, ಅವರು ಜೀವೈಕ್ಯ ಆಗಿರ್ತಕ್ಕಂಥ ಸಮಾಧಿ ಕೂಡ ಹೌದು ಇದು. ಹಾಗಾಗಿ ಇಲ್ಲಿ ಯಾರೇ ಬಂದರೂ ಕೂಡ ಇಲ್ಲಿ ಗೆಡ್ಡೆ ರಾಮೇಶ್ವರ ಪ್ರಧಾನವಾಗಿ ಕಾಣ್ತಾ ಇದ್ರು ಸಹಿತ ಯಾರೇ ಬಂದರೂ ಕೂಡ ಇಲ್ಲಿ ಹಾಲಸಿದ್ದೇಶ್ವರಿಗೆ ಏನದಲ್ಲ ಇಲ್ಲಿ ಪೂಜೆ ಬಂದು ಒಂದು ಊದ್ಬತ್ತಿ ಆದರೂ ಬೆಳಗ್ಗೆ ಹೋಗಲೇಬೇಕು, ಅದು ಪರಂಪರೆ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಯಾರೇ ಒಂದು ಪೂಜೆಯನ್ನು ಮಾಡಿದ್ರೆ ಇಲ್ಲಿ ಗೆಡ್ಡೆ ರಾಮೇಶ್ವರ ಅಭಿಷೇಕ ಮತ್ತು ದುರ್ಗಮ್ಮಗೆ ಹಣ್ಣುಕಾಯಿ ಉಡಕ್ಕೆ ಏನೇ ಕೊಟ್ಟರು ಕೂಡ ಇಲ್ಲಿಗೆ ಅರುಣಪ್ರಸಾದ ಅಂತ ಮಾಡ್ತಾರೆ ಇಲ್ಲಿ. ಈಗ ಅದು ಇತ್ತೀಚಿನ ದಿನಗಳು ಸ್ವಲ್ಪ ಹೋಗ್ತಾ ಇದೆ, ಹಾಗಾಗಿ ಅದನ್ನು ಕೂಡ ಅಭಿವೃದ್ಧಿ ಆಗ್ತಾ ಇದೆ. ಇದು ಮುಂಚೆ ದೇವಸ್ಥಾನ ಭಾಳ ಶಿಥಿಲಗೊಂಡಿತ್ತು, ಇತ್ತೀಚೆಗೆ ಜೀರ್ಣೋದ್ಧಾರಗೊಂಡಿದೆ. ನಂತರವಾಗಿ ಇಲ್ಲಿ ಭಾಳ ಪ್ರಮುಖವಾಗಿ ಒಂದು ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ತುಂಗ ಮತ್ತು ಭದ್ರೆ ಬೇರೆ ಬೇರೆ ಆಗ್ತಾ ಇದ್ದಾರೆ. ಇಲ್ಲಿ ಜನಗಳ ಸಂಪರ್ಕಕ್ಕೆ ಬಹಳಷ್ಟು ಸಮಸ್ಯೆ ಇದೆ. ಈ ಬಗ್ಗೆ ಇಂದಿನ ವಿಶ್ವೇಶ್ವರ ಹಾಲಸ್ವಾಮಿಗಳವರು ಒಂದು ಸೇತುವೆ ಆಗ್ಬೇಕಂತ ಸಾಕಷ್ಟು ಹೋರಾಟ ಮಾಡಿದ್ರು. ಈ ಸೇತುವೆ ಆಗಿದ್ದೇ ಆದರೆ ಇದೊಂದು ಮತ್ತೊಂದಿಷ್ಟು ಪ್ರಸಿದ್ಧ ತಾಣವಾಗಲಿದೆ. ಇದಕ್ಕೆ ಸರ್ಕಾರ ತಮ್ಮ ಕಣ್ಣುಗಳನ್ನು ತೆಗೆದು ಇದ್ರ ಬಗ್ಗೆ ಗಮನಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇ ಆದರೆ ಇದು ಮತ್ತೊಂದಿಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಇಲ್ಲಿ ಒಂದು ಗುರುಕುಲ ಅಂತೇಳಿ ಮಾಡಿದರೆ, ಇಲ್ಲೊಂದು ಸನಾತನ ಸಂಸ್ಕೃತಿ ಉಳಿಸಲಿಕ್ಕೆ ಇದಕ್ಕೆ ಒಂದು ಸರ್ಕಾರ ಒಂದಿಷ್ಟು ಅನುದಾನ ಕೊಟ್ಟರೆ ಒಂದು ಕಟ್ಟಡ ಮಾಡಿ ಇಲ್ಲಿ ಒಂದು ಸನಾತನ ಪರಂಪರೆ ಉಳಿತಕ್ಕಂಥ ಗುರುಕುಲವನ್ನು ಸ್ಥಾಪಿಸಿದಾದರೆ ನಮ್ಮ ಸನಾತನ ಸಂಸ್ಕೃತಿ ಉಳಿಸಲಿಕ್ಕೆ ಒಂದು ಸಾಧ್ಯ ಆಗುತ್ತೆ. ಹೀಗಾಗಿ ಈ ದೃಷ್ಟಿಯಲ್ಲಿ ಇಲ್ಲಿ ನಾವು ನೋಡಬೇಕಾಗಿತ್ತು ಭಾಳ ಪ್ರಮುಖವಾದ ಅಂಶ ಅಂತ ಹೇಳಿದ್ರೆ, ಹಾಲಸ್ವಾಮಿಗಳ ಗದಿ ಈಗಲೂ ಕೂಡ ರಾಂಪುರದಲ್ಲಿದೆ. ಅಲ್ಲಿ ಇರ್ತಕ್ಕಂಥ ಹಲವಾರು ತಲೆಗಳು ಹೋಗಿದ್ದಾವೆ. ಪ್ರೆಸೆಂಟು ಶಿವಾಚಾರ್ಯ ಹಾಲಸ್ವಾಮಿಗಳು, ವಿಶ್ವರಾಧ್ಯ ಹಾಲಸ್ವಾಮಿಗಳವರೆಲ್ಲ ಇತ್ತೀಚೆಗೆ ಲಿಂಗಾಯತರಾಗಿದ್ದಾರೆ. ತದನಂತರ ಪರಂಪರೆ ನಡ್ಕೊಂತ ಬರ್ತಾ ಇದೆ. ಅವರ ಹಾಲಸ್ವಾಮಿಗಳಂತೇಳಿ ಅಲ್ಲಿ ಗದಿಗೆ ಹೋಗಿ ಗುರುಗಳು ಕಾಣಬೇಕು ಅಂತ ಏನಿಲ್ಲ, ಆ ಗದಿಗೆ ಹೋಗಿ ನನಗೆ ಈ ಥರ ಸಂತಾನ ಆಗಿಲ್ಲಪ್ಪ, ನೀನು ಅನುಗ್ರಹದ ಒಂದು ಸಂತಾನ ಆಗಲಿ ಅಂತೇಳಿದ್ರೆ ಸಂತಾನ ಆಗುತ್ತೆ. ನನಗೆ ಏನಾದ್ರು ಒಂದು ಸಮಸ್ಯೆ ಇದೆಯಪ್ಪ, ಪರಿಹಾರ ಆಗಲ್ಲಪ್ಪ, ನೀನು ಸನ್ನಿಧಾನಕ್ಕೆ ನಾನು ಬರ್ತಾ ಇರ್ತೇನೆ, ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಬರ್ತೀನಿ ಅಂತ ಹೇಳಿದ್ರೆ ಅವ್ರ ಕೆಲಸಗಳು ಸತೂತ್ರವಾಗಿ ನಡೀತಕ್ಕಂಥ ಶಕ್ತಿ ಇವು ಕೂಡ ಆ ಕರ್ತೃಗದ್ಯ ಶಕ್ತಿಯಲ್ಲಿ ಇದೆ. ಒಂದು ದೇವಸ್ಥಾನ ಮಹಾತ್ಮರ ಏನಂತ ಹೇಳಿದ್ರೆ, ಅವ್ರ ಮಹಾತ್ಮ ಶಕ್ತಿ ಅವ್ರ ಜೀವೈಕ್ಯ ಆಗಿರ್ತಕ್ಕಂಥ ಸಮಾಧಿ ಇರೋದಕ್ಕೋಸ್ಕರವಾಗಿ ಅವರು ಯಾರೇ ಬರಲಿ ಅವ್ರಿಗೆಲ್ಲರಿಗೂ ಅಸ್ತು ಅಂತಕ್ಕಂಥ ಶಕ್ತಿಯನ್ನು ಹಾಲಸ್ವಾಮಿಗಳು ಪಡ್ಕೊಂಡಿದ್ದಾರೆ. ಹಾಗಾಗಿ ಪವರ್ಫುಲ್ ಅಂತ ಹೇಳ್ಬೋದು. ಯಾರೇ ಬರಲಿ ಎಲ್ಲರೂ ನಮ್ಮಲ್ಲಿ ಇಲ್ಲಿ ಯಾವುದೇ ಒಂದು ಜಾತಿ ಮಾತ್ರ ಈ ಮಠ ಸೀಮಿತ ಆಗಿಲ್ಲ. ಕೆಲವೊಂದು ಮಠಗಳು ಕೆಲವೇ ಜಾತಿ ವರ್ಗಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಹಾಲಸ್ವಾಮಿ ಮಠ ಹಾಲು ಹೇಗೆ ಅಂತ ಹೇಳಿದ್ರೆ, ಹಾಲು ಯಾರಿಗಾರೆ ಮುಸ್ಲಿಮ್ಸ್ ಬೇಡ, ತಳವಾರಿ ಬೇಡ, ಮಾದರಿ ಬೇಡ ಅಂತ ಏನು ಹೇಳುತ್ತಾ ಏನಿಲ್ಲ, ಎಲ್ಲರಿಗೂ ಬೇಕು ಹಾಲು ಅಂತ ಹೇಗೆ ಹೇಳುತ್ತಾ ಹಾಗೆ ಕೂಡ ಹಾಲಸ್ವಾಮಿ ಮಠ ಕೂಡ ಎಲ್ಲರಿಗೂ ಕೂಡ ಜಾತ್ಯತೀತವಾಗಿ ನಡ್ಕೊಂಬರ್ತಾ ಒಂದು ಯಾವ್ದಾದ್ರು ಒಂದು ಶಕ್ತಿ ಇದೆ ಅದು ಹಾಲಸ್ವಾಮಿ ಮಠ. ಇಡೀ ಹಲವಾರು ಮಠಾಧೀಶ್ವರ ಪರಂಪರೆಗಳಿದ್ದಾವೆ, ದೇವಸ್ಥಾನಗಳಿದ್ದಾವೆ. ಆದರೆ ಕೆಲವೊಂದು ದೇವಸ್ಥಾನ ಅಥವಾ ಮಠ ಮಂದಿರಗಳು ಒಂದು ಜಾತಿ ವರ್ಗಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಹಾಲಸ್ವಾಮಿಗಳ ಮಠ ಈಗಲೂ ಕೂಡ ಜಾತ್ಯತೀತವಾಗಿ ರಾಜಕೀಯತೀತವಾಗಿ ಇರ್ತಕ್ಕಂಥ ಕ್ಷೇತ್ರ ಯಾವುದಿದೆ ಅಂದರೆ ಅದು ಹಾಲಸ್ವಾಮಿ ಮಠ. ಅದು ರಾಂಪುರ ಇರ್ಬೋದು, ಬಸವಪಟ್ಟಣ ಇರ್ಬೋದು, ಗುಂಡೇರಿ ಇರ್ಬೋದು, ಅರಸೀಕೆರೆ ತಾಲೂಕು ಹಾಸನ ಜಿಲ್ಲೆ ಅಲ್ಲೊಂದು ಕೂಡ ಮಠ ಇದೆ, ಅಲ್ಲೂ ಕೂಡ ಇವ್ರ ಶಕ್ತಿ ಇದೆ. ಇನ್ನೊಂದು ವಿಶೇಷವಾಗಿ ನಾವು ಗಮನಿಸಬೇಕಾಗಿದೆ ಏನಪ್ಪ ಅಂದರೆ, ಹಾಲಸ್ವಾಮಿಗಳ ಮೂಲ ಸ್ಥಾನಗಳು ಏನದಾವ ಅಂತ ಹೇಳಿದ್ರೆ ಎಲ್ಲ ಗುಡ್ಡದ ಮೇಲೆ ಇದ್ದಾವೆ, ಇಲ್ಲ ಒಳ್ಳೆ ಮಧ್ಯದಲ್ಲಿದ್ದಾವೆ, ಜನಸಂಪರ್ಕದ ದೂರದಿಂದನೇ ಇದ್ದಾವೆ.
ಅದು ನಾವು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ವಿಚಾರ. ಯಾಕೆಂತೇಳಿದ್ರೆ ಯಾವುದೇ ಮಠಗಳು ಏನಾದ್ರು ಅಂತ ಹೇಳಿದ್ರೆ ಹಂಗೆ ಹೋಗಿ ವಾಕಬಲ್ ಹೋಗಿ ಅಥವಾ ಕಾರಲ್ಲಿ ವೆಹಿಕಲಲ್ಲಿ ಹೋಗಿ ಬರ್ಬೋದು. ಬಟ್ ಇದೇನಿದೆ ಅಂತ ಹೇಳಿದ್ರೆ ಹೊಳೆ ದಾಟ್ಕೊಂಡ್ಬರ್ಬೇಕು, ಇಲ್ಲ ಹೊಳೆ ದಾಟಿ ಬರಬೇಕು. ಇನ್ನೊಬ್ಬ ಈ ದೇವಸ್ಥಾನ ಬಗ್ಗೆ ಸ್ವಲ್ಪ ನಮಗೆ ಇತಿಹಾಸ ತಿಳಿಸ್ತೀರಾ? ಇದು ತುಂಗಭದ್ರಾ ನದಿ ಸುತ್ತಲೂ ತುಂಗಭದ್ರಾ ನದಿ ನೀರು ಹರಿತಾ ಇದೆ, ತುಂಬಿ ಹರಿತಾ ಇದೆ. ಇಲ್ಲಿ ಪವಾಡ ಪುರುಷರು ಶ್ರೀ ಹಾಲಸ್ವಾಮಿಗಳು ಇಲ್ಲಿ ಬಂದು ತಪಸ್ಸು ಮಾಡಿದಂಥ ಜಾಗವಿದು. ತುಂಬಿದ ಹೊಳೆಯಲ್ಲಿ ಬಾಳೆದೆಲೆ ಮೇಲೆ ಅವರ ದಂಡವನ್ನು ಇಟ್ಟು ಬೆತ್ತವನ್ನು ಇಟ್ಟು ಬಾಳೆದೆಲೆ ಮೇಲೆ ಬಂದಿರೋ ಇದು ಒಂದು ಇತಿಹಾಸ. ಇಲ್ಲಿ ತಪಸ್ಸು ಮಾಡಿ ಇದ್ದಾರೆ. ಮತ್ತು ಇಲ್ಲಿಂದ ರಾಂಪುರಕ್ಕೆ ಹೋಗಿ ನಿಲ್ಲಿಸಿದ್ದಾರೆ. ಅಲ್ಲಿಂದ ಗುಂಡೇರಿಗೆ ಅಂತ ಭಿಕ್ಷಕ್ಕೆ ಹೋಗಿ ಅಲ್ಲಿ ಯಾರು ಹೆಣ್ಮಗಳು ಒಂದು ಸಗಣಿ ಉಂಡೆ ಭಿಕ್ಷೆ ನೀಡಿದೆ ಅಂತೇಳಿ ಶಾಪ ಹಾಕಿ ಅಲ್ಲಿ ಶಾಪ ವಿಮೋಚನೆಯನ್ನು ಮಾಡಿದ್ದಾರೆ. ಮತ್ತು ಬಸವಪಟ್ಟಣದಲ್ಲೂ ಮಠ ಇದೆ. ಇದು ದೇವಸ್ಥಾನ ಎಷ್ಟು ವರ್ಷದ ಇತಿಹಾಸ? ಒಂದು 500 ವರ್ಷದ ಹಿಂಭಾಗದ್ದು. ಮತ್ತೆ ಇದರ ವಿಶೇಷತೆ ಏನು? 800 ವರ್ಷದ ಹಿಂಭಾಗದ್ದು. ವಿಶೇಷತೆ ಮತ್ತೆ ವಿಶೇಷತೆ ಭಕ್ತಿಗೆ ಭಾಳ ಮೆಚ್ಚುಗೆ ಇದು. ಜನಗಳಿಗೆ ಏನೇ ಕಷ್ಟ ಅಂತ ಬಂದೆಲ್ಲ ಪರಿಹಾರ ಆಗುತ್ತೆ. ಸ್ವಾಮಿಗಳು ಆಶೀರ್ವಾದ ಮಾಡ್ತಾರೆ. ಶ್ರೀ ಹಾಲು ಸ್ವಾಮಿಗಳು ಭಕ್ತರ ಕಷ್ಟಕ್ಕಾಗಿ ಶ್ರಮಿಸ್ತಾರೆ. ನಿಮ್ಮ ಊರಲ್ಲಿ ಒಂದು ಇತಿಹಾಸವಾದ ದೇವಸ್ಥಾನ ಇದು. ಇತಿಹಾಸ ಈ ದೇವಸ್ಥಾನ ಇರೋದಕ್ಕೆ ನಿಮ್ಮ ಊರಿಗೆ ಒಂದು ಹೆಸರಿದೆ, ಕುರುವ. ಆ ಹೆಸರು ಬಂದರೆ ಸುತ್ತಲೂ ನೀರು, ನಡುವೆ ಕುರುವ ಗಡ್ಡೆ ರಾಮೇಶ್ವರ ಹಾಲಸ್ವಾಮಿ ಗವಿ. ಓಕೆ ಸರ್, ಥ್ಯಾಂಕ್ ಯು. ಇನ್ನೊಬ್ಬರು ಸರ್ ಇದ್ದಾರೆ, ಅವರು ಈಗ ಕಮಿಟಿಯ ಉಪಾಧ್ಯಕ್ಷರಂತೆ. ಕುರುವ ಗಡ್ಡರಾಮೇಶ್ವರ ಕಮಿಟಿಯ ಉಪಾಧ್ಯಕ್ಷರು ಕುರುವ ರಮೇಶಪ್ಪ ಅಂತಂದೇಳಿ. ಇದು ಮೂಲತಃ ಇದರಿಂದ ಮೂಲತಃ ಸ್ವಾಮಿ ಕುರುವಕ್ಕೆ ಬಂದು ಅಲ್ಲಿ ನೆಲೆಗೊಳಿಸಿದ್ರು. ಅಲ್ಲಿಂದ ಅಲ್ಲಿ ಏನೋ ಸ್ವಲ್ಪ ತೊಂದರೆ ಆಯಿತು ಅಂತೇಳಿ ನಾವು ರಾಮಪುರಕ್ಕೆ ಹೋಗ್ಬೇಕು ಅಂತೇಳಿ ಬಂದಾಗ ಇಲ್ಲಿ ಕುರುವದಲ್ಲಿ ಇದು ಗಡ್ಡರಾಮೇಶ್ವರ ದೇವಸ್ಥಾನದಲ್ಲಿ ದುರ್ಗಾದೇವಿ ಮತ್ತು ರಾಮೇಶ್ವರ ಇಲ್ಲಿ ತಪಸ್ಸು ಮಾಡಿ ಅನಂತರ ರಾಮಪುರಕ್ಕೆ ಹೋಗುತ್ತೆ ಅಂತಂದೇಳಿ ಇಲ್ಲಿ ನೆಲೆಗೊಳಿಸಿ ಅಂದರು ಸುಮಾರು 800 ವರ್ಷದ ಹಿಂದೆ. ಅಲ್ಲಿಂದ ಮತ್ತೆ ರಾಮಪುರಕ್ಕೆ ಹೋಗಿ ರಾಮಪುರದಲ್ಲಿ ಬಸವಪಟ್ಟಣದಲ್ಲಿ ಅಲ್ಲಿ ಮಠ ಮಾಡಿದ್ದಾರೆ. ಒಳ್ಳೆ ಪುಣ್ಯ ಸ್ಥಳ, ಚೆನ್ನಾಗಿ ನಡೀತೈತೆ. ಬಂದು ಬೇಡ್ಕೊಂಡು ಹೋದಂಥ ಭಕ್ತರಿಗೆ ಎಲ್ಲ ಒಳ್ಳೆಯದಾಗ್ತೈತೆ. ಜೀವನ राजाधिराजाय प्रशक्ष सायिने नमो वैदेश्वराय नमः समे कामाय वशं कामेश्वरो वै श्रवणो ददातु कुबेराय वैश्वराय महाराजाय नमः पर्याप्यानन्दराय सर्वशोभोत्तममहतोभे नमस्ते सर्वसिद्धे ದೇವಸ್ಥಾನದ ಹಳೆಯ ಕಾಲದಿಂದ ಪೂಜನೆ ಮಾಡ್ಕೊಂಡ್ಬಂದಿರ್ತಾರ ಪೂಜನೆ ಪತ್ರ. ಇದು ದೇವಸ್ಥಾನ ಇತಿಹಾಸ ಬಗ್ಗೆ ಹೇಳ್ತಾರೆ. ದೇವಸ್ಥಾನ ಸ್ವಲ್ಪ ಇತಿಹಾಸವನ್ನು ತಿಳಿಸಿದ. ಗಡ್ಡರಾಮೇಶ್ವರ ಅಂತ ಹೇಳ್ಬಿಟ್ಟು ಈ ಗಡ್ಡರಾಮೇಶ್ವರ ಕ್ಷೇತ್ರ ಇರುವಂಥದ್ದು ತುಂಗಭದ್ರಾ ನದಿಯ ಮಧ್ಯಭಾಗದಲ್ಲಿ ಏನು ಶಿವಮೊಗ್ಗ ತಾಲೂಕಿನ ಕೂಡ್ಲಿಯಲ್ಲಿ ತುಂಗಭದ್ರಾ ಸಂಗಮವಾಗಿ ಹರಿದು ಬಂದ್ಬಿಟ್ಟು ಇಲ್ಲಿ ಮತ್ತೆ ಕೌಲಾಗಿದೆ. ಇದು ತುಂಗಭದ್ರಾ ಹರಿದು ಬಂದ್ಬಿಟ್ಟು ಕೌಲಾಗಿ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಮತ್ತೆ ಕೂಡಿದೆ. ಆ ಕೂಡಿರೋ ಮಧ್ಯ ಜಾಗದಲ್ಲಿ ಗಡ್ಡೆ ಅಂತ ಹೇಳ್ತಾರೆ. ಇದು ನಡುಗಡ್ಡೆ, ಸುತ್ತ ನದಿ ಇದ್ದು ಮತ್ತೆ ಈ ಒಂದು ದ್ವೀಪ ಇರೋದ್ರಿಂದ ಇದಕ್ಕೆ ಗಡ್ಡೆ ಅಂತ ಹೇಳ್ತಾರೆ. ಹಾಗಾಗಿ ಇದಕ್ಕೆ ಕುರುವ ಗಡ್ಡೆ ರಾಮೇಶ್ವರ ಅಂತ ಹೆಸರು ಬಂದಿದೆ. ಮತ್ತು ಇಲ್ಲಿ ಇರ್ತಕ್ಕಂತಹ ಪ್ರಧಾನ ದೇವರು ರಾಮೇಶ್ವರ ಅಂದರೆ ರಾಮ ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂತಹ ಈಶ್ವರ. ಹಾಗಾಗಿ ರಾಮೇಶ್ವರ ನಡುಗಡ್ಡೆ ಆಗಿರೋದ್ರಿಂದ ಗಡ್ಡೆ ರಾಮೇಶ್ವರ. ರಾಮ ಬಂದೋಗಿರುವಂಥ ಕುರುಹುಗಳು ಇಲ್ಲಿ ನಾವು ನದಿ ಭಾಗದಲ್ಲಿ ಇಲ್ಲೆಲ್ಲ ಕಾಣ್ಬೋದು. ಕುರುಹುಗಳಿದೆ ಅಂತ ಹೇಳ್ತೀವಿ. ಈಗ ನದಿ ನೀರು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದೇನು ಕಾಣಲ್ಲ. ಈಗ ಹಿಂದೆ ಸುಮಾರು ವರ್ಷದ ಕೆಳಗಡೆ ನೀರಿಲ್ಲದೆ ಇದ್ದಾಗ ಓಡಾಡಿರುವಂಥ ಗುರುತು ಅದೆಲ್ಲ ಕಾಣಿಸ್ಕೊಂಡಿದೆ. ಇದು ದುರ್ಗಮ್ಮ ಅಂತ ಹೇಳ್ಬಿಟ್ಟು ಈಶ್ವರನಿಗೆ ಶಕ್ತಿ, ಶಿವಶಕ್ತಿ ಇರತಕ್ಕಂತಹ ಒಂದು ಜಾಗ. ಇಲ್ಲಿ ಗಡ್ಡೆ ದುರ್ಗಮ್ಮ ಅಂತಾನೆ ಇದು ಹೆಸರು. ಇಲ್ಲಿ ಏನಪ್ಪಾ ಅಂದ್ರೆ
ಭಕ್ತಾದಿಗಳು ಮನೆ ದೇವರವರು ಮತ್ತು ಮನೆಯಲ್ಲಿ ವಿಶೇಷ ಕಾರ್ಯಕ್ರಮಗಳು, ಮನೆ ಗೃಹ ಪ್ರವೇಶ, ಮದುವೆ, ಈ ಥರ ಶುಭ ಸಮಾರಂಭಗಳು ಮತ್ತು ಪ್ರತಿ ವರ್ಷ ಹರಕೆ ಕೊಡುವಂಥವ್ರು ಬಂದ್ಬಿಟ್ಟು ಇಲ್ಲಿ ಬಂದು ದೇವರಿಗೆ ಅಭಿಷೇಕ ಪೂಜೆಯನ್ನು ಮಾಡಿಸ್ಕೊಂಡು ಇಲ್ಲೇ ಅಡುಗೆ ಮಾಡಿ ನೈವೇದ್ಯವನ್ನು ಮಾಡಿ ಇಲ್ಲೇ ಊಟ ಮಾಡಿಕೊಂಡು ಹೋಗುವಂಥದ್ದು ತಲತಲಾಂತರದಿಂದ ನಡೆದು ಬಂದಿರುವಂಥ ಪದ್ಧತಿಯಾಗಿದೆ. ಅಷ್ಟೇ ಅಲ್ಲ, ಇಲ್ಲಿ ಹೂವಿನ ಅಪ್ಪಣೆಯನ್ನು ಕೇಳ್ತಾರೆ. ಒಳ್ಳೆ ವಿಚಾರ ಒಳ್ಳೆಯದಕ್ಕೆ ಬಲಗಡೆ, ಇನ್ನೊಂದು ಆಗುತ್ತೆ ಕೆಲಸ ಆಗುತ್ತೆ ಆಗಲ್ಲ ಅನ್ನೋದಕ್ಕೆ ಎಡಗಡೆ ಹೂವನ್ನ ಅಪ್ಪಣೆ ಕೇಳ್ತಾರೆ. ಅದು ಕೂಡ ಈ ಶುಕ್ರವಾರ ಮಂಗಳವಾರ ವಿಶೇಷ ದಿನಗಳನ್ನು ಹೊರತುಪಡಿಸ್ಬಿಟ್ಟು ಬಿಡಿ ಹೂವು, ಏನು ಬಿಡಿ ಹೂವು ಇಟ್ಟಿರ್ತೀವಿ ಅಂತ ದಿನ ಹೂವಿನ ಅಪ್ಪಣೆಯನ್ನ ಕೇಳುವಂಥದ್ದು. ಮತ್ತೆ ಬೇರೆ ಇನ್ಯಾವುದಾದ್ರು ದೇವರು ಇಲ್ಲಿ ಇದ್ದಾವೆ? ಹೌದೌದು, ಇಲ್ಲಿ ಮತ್ತೆ ಆ ಈಶ್ವರನ ಗಣಗಳಲ್ಲಿ ಒಂದಾಗಿರ್ತಕ್ಕಂತಹ ವೀರಭದ್ರ ಮತ್ತೆ ಕಾಲಭೈರವ, ಹಾಗೆ ಈಶ್ವರನ ವಾಹನ ನಂದಿ, ಬಸವಣ್ಣ ಅಂತ ಏನು ಹೇಳ್ತೀವಿ ನಂದಿ, ಅದೆಲ್ಲ ಇರ್ತಕ್ಕಂತಹ ಒಂದು ಸನ್ನಿಧಾನ ಆಗಿದೆ. ಹಾಗೆ ನಾಗಕನ್ನಿಕೆ, ನಾಗದೇವತೆಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆಯನ್ನ ರಾಮಪುರ ಸದ್ಗುರು ಹಾಲಸ್ವಾಮಿಗಳು ಒಂದು ಮಾರ್ಗದರ್ಶನದಲ್ಲಿ ಅದನ್ನು ಕೂಡ ಪ್ರತಿಷ್ಠಾಪನೆಯನ್ನ ಮಾಡಿಸ್ತೀವಿ. ಬನ್ನಿ ನೋಡೋಣ. ಈಗ ಅರ್ಚಕರೇ, ನೀವು ಈಗ ಕಾಲಭೈರವೇಶ್ವರ ಇದೆ ಅಂತ ಹೇಳಿದ್ರಿ. ಅದು ವಿಘ್ನೇಶ್ವರ ಗಣಪತಿ ಏನಪ್ಪ ಅಂದ್ರೆ ಎಲ್ಲ ವಿಘ್ನ ನಿವಾರಣೆ ಮಾಡ್ತಕ್ಕಂಥವನು ವಿಘ್ನೇಶ್ವರ ಗಣಪತಿ. ಈತನಿಗೆ ಮೊದಲನೇ ಪೂಜೆ ಪ್ರತಿದಿನ ನಡೆಯುತ್ತೆ. ಇದಾದ ನಂತರ ಹೊರಗಡೆ ಇರ್ತಕ್ಕಂಥ ದೇವರುಗಳ ಪೂಜೆ ಆಗುತ್ತೆ. ಅದಾದ ನಂತರ ಇಲ್ಲಿ ಪ್ರಧಾನ ದೇವರಿಗೆ ಪೂಜೆ ಆಗುತ್ತೆ. ಅದು ಯಾಕೆ ಅಂತ ಮುಂದೆ ಹೇಳ್ತೀವಿ. ಈಗ ಅರ್ಚಕರೇ, ನೀವು ಹೇಳ್ತಾ ಇರೋದು ಈಗ ಈಶ್ವರನ ರಾಮ ಸೃಷ್ಟಿ ಮಾಡ್ತಕ್ಕಂಥ ಈಶ್ವರನ ಅವಾಗಿಂದನೇ ನಂದಿದ್ದಾವೆ ಇವು? ಅದು ಮೂಲ ನಂದಿ. ಅಲ್ಲಿರ್ತಕ್ಕಂಥ ದೊಡ್ಡದೇನಿದೆ ಅದು ಮೂಲ ನಂದಿ. ಇದು ಮಧ್ಯದಲ್ಲಿ ಬಂದಿರುವಂಥದ್ದು. ಯಾವಾಗ ಆಗ್ತದೋ ಅದು ಇದುವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಅದೊಂದು ಮೂಲ ನಂದಿ, ಅದು ಮೂಲ. ಬನ್ನಿ. ಈಶ್ವರನಿಗೆ ನಂದಿ ವಾಹನ ಅಂತ ಇಲ್ಲಿ ಹಾಗೆ ನಂದಿ ಇದೆ. ಇಲ್ಲೂ ಕೂಡ ಪ್ರತಿದಿನ ಪೂಜೆ ಆಗುತ್ತೆ. ಜೊತೆಗೆ ಪೂಜೆ ಆದ ನಂತರ ಭಕ್ತಾದಿಗಳು ಯಾರಾದರೂ ಬಂದವರಿದ್ರೆ ಇಲ್ಲೂ ಕೂಡ ತಮ್ಮ ಸೇವಾರ್ಥವಾಗಿ ನೈವೇದ್ಯವನ್ನು ಅರ್ಪಿಸ್ಬಿಟ್ಟು ಪೂಜೆಯನ್ನು ಮಾಡಿಸ್ಬಿಡ್ತಾರೆ. ಇದು ಈಶ್ವರನ ಕಾಲದಿಂದ ಇರಬಹುದು ಅನ್ನೋ ಒಂದು ಇದಷ್ಟೇ, ಬಟ್ ಹಿಂದಿಂದಲೂ ಕೂಡ ಇದು ಇದೆ. ನಾವು ಇಲ್ಲಿ ನೋಡ್ತಾ ಇರ್ತಕ್ಕಂತಹ ಮೂರ್ತಿ ಕಾಲಭೈರವ. ಹಾಗೆ ಇಲ್ಲೆಲ್ಲ ಭೈರಸಿದ್ದೇಶ್ವರ ಅಂತ ಕೂಡ ಹೇಳ್ತಾರೆ ಆಡುಮಾತಲ್ಲಿ. ಇದು ಕಾಲಭೈರವ. ಅದು ಕಾಲಭೈರವ ಈಶ್ವರನ ಗಣಗಳಲ್ಲಿ ಒಬ್ಬ ಕಾಲಭೈರವ ಅಂತಕ್ಕಂಥವ್ರು ಒಬ್ಬ ಗಣ. ಇದು ನಾವು ಶಿಲೆಗಳಲ್ಲಿ ನಾವು ನೋಡ್ಬೋದು. ತುಂಬಾ ಹಳೆಯ ಕಾಲದ ಶಿಲೆ ಆಗಿದೆ. ಏಕೆಂದ್ರೆ ಈ ಶಿಲ್ಪಗಳನ್ನೆಲ್ಲ ಇತಿಹಾಸ ಕಾರಣದಿಂದಲೇ ಇದೆಲ್ಲ ಯಾವ ಕಾಲದಲ್ಲಿ ಇದು ಆಗಿರ್ಬೋದು ಅನ್ನೋದನ್ನ ನಾವು ತಿಳ್ಕೊಬಹುದಾಗಿದೆ. ಏಕೆಂದ್ರೆ ನಾವೆಲ್ಲ ಇತ್ತೀಚಿನವಾಗಿರೋದ್ರಿಂದ ನಮಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಕಡಿಮೆ ಇದೆ. ಇದು ಕಾಲಭೈರವ ಇದು ಈಶ್ವರನ ರಾಮ ಸೃಷ್ಟಿ ಮಾಡಿದ್ರೆ ಇದೆ. ಯಾವ ಕಾಲಘಟ್ಟದಲ್ಲಿ ಇದೆ ಅನ್ನೋದು ಇತಿಹಾಸಕಾರರಿಗೆ ಗೊತ್ತಾಗುತ್ತೆ. ನಾವು ಕಂಡಂತೆ ಸುಮಾರು 35 ವರ್ಷದಿಂದ ನಾವು ನೋಡ್ತಾ ಇದ್ರೆ ಇದು ಇಲ್ಲೇ ಇದೆ. ಇದು ಕಾಶಿಲಿಂಗ ಅಂತಂದು ಮೊದಲಿಂದ ಹೇಳ್ಕೊಂಡು ಬಂದಿರುವಂಥದ್ದು. ರಾಮ ವನವಾಸಕ್ಕೆ ಅಂತ ಬಂದಾಗ ಇಲ್ಲಿ ತಂಗಿದ್ದ ಅಂತ ಹೇಳ್ತಾರೆ. ತಂಗಿದಾಗ ತನ್ನ ಆಪ್ತನಾಗಿರ್ತಕ್ಕಂತಹ ಆಂಜನೇಯನನ್ನು ಕರೆದುಬಿಟ್ಟು ಕಾಶಿಗೆ ಹೋಗ್ಬಿಟ್ಟು ಒಂದು ಲಿಂಗು ತಗೊಂಬ ಅಂತಂದು ಆಜ್ಞೆಯನ್ನು ಮಾಡ್ತಾನೆ. ಅದೇ ಥರ ಆಂಜನೇಯ ಕಾಶಿಗೆ ಹೋಗ್ಬಿಟ್ಟು ಲಿಂಗು ತರೋಕೆ ಅಂತ ಹೋದಾಗ ಸಮಯ ನಿಧಾನ ಆಗುತ್ತೆ. ಆವಾಗ ಬರೋ ಸಮಯ ನಿಧಾನ ಆಗುತ್ತೆ. ಇಲ್ಲಿ ಮುಹೂರ್ತಕ್ಕೆ ವಿಳಂಬ ಆಗುತ್ತೆ ಅಂತಂದು ಅಲ್ಲಿ ಪ್ರಧಾನ ರಾಮೇಶ್ವರ ಏನು ನೋಡಿದ್ವಿ ಅದನ್ನು ಶ್ರೀರಾಮಚಂದ್ರ ಪ್ರಭು ಮರಳಲ್ಲೇ ಒಂದು ಲಿಂಗವನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ. ಅದಾದ ನಂತರ ಪ್ರತಿಷ್ಠಾಪನೆ ಕೂಡ ಆಗೋಗ್ಬಿಡುತ್ತೆ. ಅದಾದ ನಂತರ ಆಂಜನೇಯ ಬಂದಾಗ ಆಂಜನೇಯನಿಗೆ ರಾಮ ಒಂದು ಭಾಷೆಯನ್ನು ಕೊಡ್ತಾನೆ. ಏನಂತಂದರೆ, ನೀರು ತಂದಿರುವಂಥ ಲಿಂಗಕ್ಕೂ ಕೂಡ ಇಲ್ಲಿ ಜಾಗ ಇದೆ. ಇಲ್ಲೂ ಕೂಡ ನೀರು ತಂದಿರತಕ್ಕಂತಹ ಲಿಂಗಕ್ಕೂ ಪ್ರತಿದಿನ ಕೂಡ ಪೂಜೆ ಆಗುತ್ತೆ. ಇಲ್ಲಿ ಆ ಲಿಂಗಕ್ಕೆ ಕಾಶಿಯಿಂದ ಬಂದಿರತಕ್ಕಂತಹ ಲಿಂಗಕ್ಕೆ ಮೊದಲು ಪೂಜೆ ಆಗಲಿ, ಅದಾದ ನಂತರ ನಾನು ಪ್ರತಿಷ್ಠಾಪನೆ ಮಾಡಿರುವಂಥ ಲಿಂಗಕ್ಕೆ ಪೂಜೆ ಆಗಲಿ ಅಂತಂದು ರಾಮ ಆಂಜನೇಯನಿಗೆ ಭಾಷೆ ಕೊಟ್ಟಾರಂತ ಹೇಳ್ತಾರೆ. ಈಗಲೂ ಕೂಡ ಅದೇ ರೀತಿ ಮೊದಲು ಗಣಪತಿಯನ್ನು ಪೂಜೆ ಮಾಡಿಕೊಂಡು ಅದಾದ ನಂತರ ಹೊರಗಡೆ ಇರತಕ್ಕಂತಹ ಎಲ್ಲ ದೇವರಿಗೆ ಪೂಜೆ ಮಾಡಿಕೊಂಡು ಆನಂತರ ದುರ್ಗಮ್ಮನಿಗೆ ಪೂಜೆ ಮಾಡಿಬಿಟ್ಟು ಆನಂತರ ರಾಮೇಶ್ವರನಿಗೆ ಪೂಜೆಯನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡುವಂಥದ್ದು ದಿನಪ್ರತಿ ನಡ್ಕೊಂಡು ಬಂದಿದೆ. ಮತ್ತೆ ಇಲ್ಲಿ ನಾಗರಿಕಗಳೆಲ್ಲ ಇದೆ. ಇದೆಲ್ಲ ಕೂಡ ಮಧ್ಯಕಾಲಘಟ್ಟದಲ್ಲಿ ಯಾವಾಗಲೂ ಬಂದಿರ್ಬೋದು ಇದು. ಅದಾದ ನಂತರ ಇಲ್ಲಿ ನಾವು ನೋಡುವಂಥದ್ದು ಕುರುಹು ಬಸವಣ್ಣ ಅಂತ ಹೇಳ್ಬಿಟ್ಟು. ಈ ಕುರುಹು ಬಸವಣ್ಣ ಏನಪ್ಪ ಅಂದ್ರೆ ಮನಸ್ಸಲ್ಲಿ ಕೇಳಿಕೊಂಡು ಆ ಬಸವಣ್ಣನನ್ನು ಎತ್ತುವಂಥದ್ದು ಅದು ಆಗುತ್ತೆ ಅನ್ನೋ ಒಂದು ವಿಚಾರ ಇದ್ರೆ ಬಹಳ ಹಗುರವಾಗಿ ಬರುತ್ತೆ. ಇರುವಂಥ ಮಾಮೂಲಿ ಆ ಶಿಲೆಯ ತೂಕ ಏನಿದೆ ಆ ಶಿಲೆಯ ತೂಕಕ್ಕಿಂತಲೂ ಹಗುರವಾಗಿ ಬರುತ್ತೆ. ಆಗಲ್ಲ ಅಂತ ಇದ್ರೆ ಅದನ್ನು ಅಲ್ಲಿಂದ ಎತ್ತೋದಕ್ಕೂ ಕೂಡ ಸಾಧ್ಯನೇ ಇಲ್ಲ. ಆ ಥರ ಒಂದು ತೂಕ ಬರುತ್ತದು. ಆಗುತ್ತೆ ಅನ್ನೋದಿದ್ರೆ ತುಂಬ ಹಗುರವಾಗಿ ಬರುತ್ತೆ. ಅನಂತರ ಅಲ್ಲಿರ್ತಕ್ಕಂಥದ್ದು ಧರ್ಮಪ್ಪ ಅಂತ ಹೇಳ್ತಾರೆ. ಯಾರಾದ್ರೂ ಮಕ್ಕಳುಗಳು ಹಠ ಮಾಡ್ತಾ ಇದ್ರೆ ಇಲ್ಲಿ ಬಂದು ಬೆಲ್ಲವನ್ನು ನೈವೇದ್ಯವನ್ನು ಮಾಡಿಸ್ಕೊಂಡು ಆ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ. ಹೌದು, ಇಲ್ಲಿ ಹೌದು ಹಾವು ಚೇಳುಗಳ ಕಾಟ ಆಗುತ್ತೆ. ಯಾವ್ಯಾವ ಗುರುವಾರಿ ಭಯ ಇದ್ರೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹಣ್ಣುಕಾಯಿ ಮಾಡಿಸ್ತಾರೆ. ಮತ್ತೆ ಬೆಲ್ಲವನ್ನು ತಗೊಂಡ್ಬಂದು ನೈವೇದ್ಯವನ್ನು ಮಾಡಿಸ್ಕೊಂಡು ತಗೊಂಡು ಪ್ರಸಾದ ರೂಪದಲ್ಲಿ ಅದನ್ನ ಬಳಕೆ ಮಾಡ್ತಾರೆ. ನಾವು ಇವಾಗ ನೋಡ್ತಾ ಇರ್ತಕ್ಕಂತಹ ವಿಗ್ರಹ ವೀರಭದ್ರನು. ವೀರಭದ್ರನು ಕೂಡ ಈಶ್ವರನ ಗಣಗಳಲ್ಲಿ ಒಬ್ಬ. ಇಲ್ಲಿ ಇದು ತುಂಬಾ ಹಳೆಯ ಶಿಲೆ ಇತ್ತು, ಅದು ಭಿನ್ನ ಆಗಿತ್ತು.
ಭಿನ್ನ ಆಗಿದ್ದನ್ನ ನಾನು ಹಿಂದೆ ತಿಳಿಸಿದೆ. ರಾಮಪುರದ ಸದ್ಗುರು ಹಾಲ್ಸ್ವಾಮಿಗಳು ಅವರು ಭಿನ್ನವಾಗಿರ್ತಕ್ಕಂಥ ಶಿಲೆ ಬೇಡ ಅಂತ ತಿಳಿಸಿದಾಗ ಆ ಶಿಲೆಯನ್ನ ನಾವು ಬದಲಾವಣೆಯನ್ನು ಮಾಡಿ ಪುನರ್ ಪ್ರತಿಷ್ಠಾಪನೆಯನ್ನ ಮಾಡಬೇಕಾಯ್ತು. ಇಲ್ಲಿ ವೀರಭದ್ರ ವಿಗ್ರಹ ಕೂಡ ಇದೆ. ಇಲ್ಲಿ ಅವಶ್ಯಕತೆ ಯಾರು ಬೇಕು ಅನ್ನಿಸ್ಕೊಂಡು ಇಲ್ಲಿ ಬಂದು ಅಭಿಷೇಕ ಮಾಡಿಸ್ಕೊತಾರೆ, ಪೂಜೆಯನ್ನು ಮಾಡಿಸ್ಕೊಂಡು ಹಣ್ಣುಕಾಯಿ ಮಾಡಿಸ್ಕೊಂಡು ಮತ್ತೆ ಯಾರು ಅಡುಗೆ ಮಾಡಿಸ್ತಾರೆ, ನೈವೇದ್ಯವನ್ನು ಮಾಡಿ ಇಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ. ಮತ್ತೆ ನಾವು ಇಲ್ಲಿ ನೋಡ್ತಕ್ಕಂತಹ 3 ಋಷಿಗಳ ವಿಗ್ರಹ ಇದೆ. ಅದಾದ ನಂತರ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಸೂರ್ಯನಾರಾಯಣ, ಈ ವಿಗ್ರಹ ಸರಸ್ವತಿ. ಹಾಗೆ ಋಷಿಗಳು, ಹಿಂದೆ ಋಷಿಗಳು ತಪಸ್ಸನ್ನು ಮಾಡಿದಂತಹ ಜಾಗ ಆಗಿರೋದ್ರಿಂದ ಇಲ್ಲಿ ಋಷಿಗಳೆಲ್ಲ ಇಲ್ಲಿ ತಪಸ್ಸು ಶಿಲಾರೂಪದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಹಾಗೆ ಅಷ್ಟೇ ಅಲ್ಲದೆ ನಾವಿಲ್ಲಿ ಲಿಪಿಗಳನ್ನು ಕೂಡ ನಾವು ನೋಡಬಹುದು. ತುಂಬಾ ಹಳೆಯ ಕಾಲದ್ದಾಗಿರೋದ್ರಿಂದ ಅದನ್ನ ಸ್ವಲ್ಪ ಅನುಭವ ಇರತಕ್ಕಂತಹ ಇತಿಹಾಸಕಾರರಿಂದಲೇ ಅದನ್ನು ಓದಿಸಬೇಕಾಗಿದೆ. ದೀಪಾವಳಿ ಕಂಬ ಅಂತ ಹೇಳ್ತಾರೆ. ಏನಪ್ಪಾ ಅಂದ್ರೆ ಇದು ದೇವಸ್ಥಾನದ ಮುಂದೆ ಯಾಕಿರ್ತಾ ಇದೆ ಅಂತಂದ್ರೆ, ಹಿಂದೆ ಏನಾಗಿತ್ತು, ದಾರಿ ಹೋಕರು ಕಾಲುದಾರಿಯಲ್ಲಿ ನಡೀತಾ ಇದ್ದಂಥ ಸಂದರ್ಭ. ಅವಾಗ ಇವಾಗಿನ ಥರ ವಿದ್ಯುತ್ ಶಕ್ತಿ ಮತ್ತೆ ರಸ್ತೆ ಮಾರ್ಗ ಏನು ಇರ್ತಾ ಇದ್ದಿಲ್ಲ. ಅವಾಗ ಇಂಥ ಜಾಗದಲ್ಲಿ ಊರಿದೆ ಅಂತ ಗುರುತಿಸೋ ಒಂದು ಉದ್ದೇಶಕ್ಕಾಗಿ ಊರು ಮುಂದೆ, ದೇವಸ್ಥಾನಗಳ ಮುಂದೆ ದೀಪಾವಳಿ ಕಂಬ ಅಂತಂದು ಇಡ್ತಾ ಇದ್ರು. ಏನಪ್ಪಾ ಅಂದ್ರೆ ಸಂಜೆ ಆದ ನಂತರ ಅದ್ರ ಮೇಲೆ ದೀಪವನ್ನು ಹಚ್ಚಿಟ್ರೆ ಅದು ಎತ್ತರಕ್ಕೆ ಇರೋದ್ರಿಂದ ಆ ದೂರದಲ್ಲಿರ್ತಕ್ಕಂಥ ದಾರಿ ಹೋಕರಿಗೂ ಕೂಡ ಇಲ್ಲಿ ಇಂಥ ಜಾಗದಲ್ಲಿ ಊರಿದೆ, ಇಲ್ಲಿ ನಾವು ವಸತಿಯನ್ನ ಮಾಡಬಹುದು ಅನ್ನೋ ಒಂದು ಉದ್ದೇಶಕ್ಕಾಗಿ ಹಿಂದಿನ ಕಾಲದಲ್ಲಿ ಈ ದೀಪಾವಳಿ ಕಂಬ ಅಂತಂದು ಇಡ್ತಾ ಇದ್ರು. ಇದು ಬಹಳ ನಾವು ಸುಮಾರಾಗಿ ನೋಡೋದಕ್ಕೆ ಅಂತ ಹೋದ್ರೆ ಸುತ್ತಮುತ್ತ ಎಲ್ಲೂ ಕೂಡ ಇಷ್ಟು ಎತ್ತರದಲ್ಲಿರ್ತಕ್ಕಂತಹ ಶಿಲೆ, ಏಕಶಿಲೆ ಎಲ್ಲೂ ಸಿಗಲ್ಲ. ಸುಮಾರು ಒಂದು 35 ಅಡಿ ಮೇಲೆ ಈ ಒಂದು ಶಿಲೆ ಇದೆ. ಒಳಗಡೆನೂ ಕೂಡ ಸುಮಾರು ಒಂದು 10 ರಿಂದ 15 ಅಡಿ ಆಳ ಇರ್ಬೋದು. ಹಾಗಾಗಿ ನಾವು ನೋಡ್ತಾ ಇದ್ರೆ ಅದನ್ನ ಎತ್ತುವ ಶಿಲೆಯನ್ನ ನಿಲ್ಲಿಸುವಾಗ ನಡೆದಂತಹ ಪ್ರಸಂಗ ಅವರ ಹಿರಿಯರು ಹೇಳಿದ್ದು. ಅವರು ಈಗ ಆ ಹಿರಿಯರಾಗಿರ್ತಕ್ಕಂತಹ ಶ್ರೀಯುತ ಚಂದ್ರಶೇಖರಯ್ಯನವರು, ಅವರು ಕೂಡ ಕುರುವ ಗ್ರಾಮಸ್ಥರು, ದೇವಸ್ಥಾನದ ಭಕ್ತರು. ಅವರು ಕಂಡಂತೆ ಅವರು ದೇವಸ್ಥಾನದ ಒಂದು ವಿಚಾರವನ್ನ ಹೇಳ್ತಾರೆ. ನೀವು ಮಾತಾಡ್ಕೊಡ್ರಿ, ಆಮೇಲೆ ಯಂತ್ರಗಳಿದ್ದಿಲ್ಲ, ಯಂತ್ರಗಳು ಇರಲಿಲ್ಲ, JCP ಇರಲಿಲ್ಲ, ಇಟಾಚಿ ಇರಲಿಲ್ಲ. ಯಾವ ರೀತಿ ಎತ್ತು ಗಾಡಿಯಲ್ಲೇ ತಂದು ನಿಲ್ಲಿಸಿರುವಂತ ಒಂದು ಮಹಾತ್ಮರ ಒಂದು ಶಕ್ತಿ ಇದು. ಈ ಮಹಾತ್ಮರ ಜಾಗ ಇದು. ಇಲ್ಲಿ ಯಾರೇ ಬಂದರೂ ಅವ್ರ ಕಷ್ಟ ನಿವಾರಣೆ ಆಗುತ್ತೆ. ಈ ದೀಪಸ್ತಂಭವನ್ನು ನೋಡಿದ್ರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಈ ದೀಪಸ್ತಂಭದ ಬಗ್ಗೆ ಹೇಳಬೇಕು ಅಂದರೆ ಇದನ್ನು ನಿಲ್ಲಿಸಿದ ಹೇಗೆ ಅಂತ ಹೇಳಿದರೆ, ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ ನಮ್ಮ ತಂದೆಯರಿಂದ ಹಿರಿಯರಿಂದ ತಿಳಿದುಬಿಟ್ಟರೆ ಏನು ಅಂದರೆ, ಆವತ್ತಿನ ಇದರ ದಿನಮಾನದಲ್ಲಿ ಇಲ್ಲಿಗೆ ಯಾರೋ ಒಬ್ಬ ಸನ್ಯಾಸಿ ಬಂದಾಗೆ ಅವರು ಇಲ್ಲಿ ನಿಂತ್ಕೊಂಡಾಗಿ ಹಳೆ ಕುರುವದಿಂದ ಇತ್ತು. ಅವಾಗ ನಮ್ಮದು ಹಳೆ ಕುರುವ ಅಂತ ಇತ್ತು. ಆ ಊರಲ್ಲಿ ಇರಬೇಕಾದ್ರೆ ಇಲ್ಲಿಂದ ಏನಾಯಿತು ಅಂತ ಹೇಳಿದರೆ, ಇಲ್ಲಿ ಯಾರೋ ಒಬ್ಬ ಜಂಗಮರು ಬಂದಾಗೆ ವಯಸ್ಸಾದಂಥ ಬಂದು ನಿಮ್ಮೂರಿಗೆ ಆ ಕಡೆ ಬೆಂಕಿ ಹತ್ತಿದೆ ಅಂತ ಹೇಳಿದಾಗ ಇಡೀ ಜನಗಳು ಆ ಕಡೆ ತಿರ್ಕೊಂಡಿರ್ಬೇಕಾದ್ರೆ ಇದು ಯಾವ ಪವಾಡದಿಂದನೋ ಏನೋ ತಾನೇ ಎದ್ದು ನಿಂತ್ಕೊಂಡಿತ್ತು ಅನ್ನೋ ಶಾಸ್ತ್ರಗಳನ್ನು ಹೇಳ್ತಾ ಇದ್ದಾರೆ ನಮ್ಮ ಹಿರಿಯರು. ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಆಮೇಲೆ ಒಂದು ಹೇಳಬೇಕು ಅಂದರೆ, ಯುಗಾದಿಯ ಪ್ರಥಮ ದಿನದಂದು, ಯುಗ ಆರಂಭದ ದಿನದಂದೇ ನಮ್ಮ ಗಡ್ಡೆ ರಾಮೇಶ್ವರನ ರಥೋತ್ಸವ ನಡೆಯೋದು. ಬಿದಿಗೆ ರಥೋತ್ಸವ ನಮ್ಮದೇ ಪ್ರಥಮವಾಗಿ ಎಲ್ಲೂ ನಾವು ಕೇಳ್ಪಟ್ಟಿಲ್ಲ. ಪ್ರಥಮವಾಗಿ ವರ್ಷದ ಆರಂಭದಲ್ಲಿ 4 ದಿನಗಳ ಸತತವಾಗಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಬಿದಿಗೆ ದಿನ ಮಾತ್ರ ತೇರು ರಥೋತ್ಸವ ಇರುತ್ತೆ. 4 ದಿನ ಭಕ್ತಾದಿಗಳಿಗೆ ರಥೋತ್ಸವದಂದು ಮತ್ತು 4 ದಿನಗಳ ಪ್ರಸಾದ ಇರುತ್ತೆ. ಎಲ್ಲ ಕಡೆಯಿಂದ ಬಸ್ಸಿನ ವ್ಯವಸ್ಥೆ ಇದೆ. ದಾವಣಗೆರೆ ಕಡೆಯಿಂದ, ಹುಬ್ಬಳ್ಳಿ, ಹಾವೇರಿ, ಶಿವಮೊಗ್ಗ ಕಡೆಯಿಂದ, ಈ ಕಡೆ ಸಾಸಿವೆಹಳ್ಳಿ ಎಲ್ಲ ಕಡೆಯಿಂದ ಬಸ್ಸಿನ ವ್ಯವಸ್ಥೆ ಇದೆ. ನೀವು ಮತ್ತೆ ನಾವು ಹೊಸದಾಗಿ ರಥೋತ್ಸವ ರಥ ಮಾಡಿಸಿದ್ದೀವಿ, ಅದು ಒಂದು ನಿಮ್ಮ ಗಮನಕ್ಕೆ ತರ್ತಾ ಇದೀವಿ. ಅಲ್ಲಿ ಹೋಗೋಣ. ಮರದ ಹಾಲವ್ವ ಅಂತ ನಾವು ಕರಿತೇವೆ. ಆದರೆ ಹಿಂದಿನವರು ಹೇಳ್ತಾ ಇರೋದು ಮರ್ಯಾದ ಹಾಲವ್ವ. ಈ ಮರ್ಯಾದ ಹಾಲವ್ವ ಅಂತ ಹೇಳಿದರೆ ಇವಳು ತುಂಬು ಗರ್ಭಿಣಿಯಾಗಿದ್ದಂಥ ಈ ಹಾಲಮ್ಮ ಅನ್ನೋರು ಇಲ್ಲಿದ್ದಾಗ ಭಾಳ ಮಳೆ ಬಂದ್ಬಿಡ್ತು. ಆವಾಗ ಇನ್ನೇನು ನಾನು ತಿಳ್ಕೊಂಡು ಹೋಗ್ತೀನಿ, ದೇವಸ್ಥಾನ ಎಲ್ಲ ಇದಾಗುತ್ತೆ ಅಂತ ಹೇಳಿದಾಗ ಆ ತಾಯಿ ತನ್ನ ಸೆರಗನ್ನು ಅಡ್ಡ ತಂದಾಗ ಈ ಮರ್ಯ ಆಯಿತು ದೇವಸ್ಥಾನಕ್ಕೆ. ಆಗ ಚಿತ್ರ ಆಯಿತು, ತುಂಗೆ ಮತ್ತು ಬದ್ರಿಯಾಗಿ ವಿಭಾಗವಾಗಿ ಹರಿದು ಅಂತ ಪ್ರತೀತಿ ಇದೆ. ನೀವು ನೋಡಿರೋ ಮಟ್ಟಿಗೆ ಎಷ್ಟು ಜನಗಳು ಬಂದಿದ್ದಾರೆ ಅಂತ ನೀವೇ ತಮ್ಮ ಕಣ್ಣಾರನ್ನೇ ನೀವೇ ನೋಡಿದ್ರಿ. ತುಂಬಾ ಜನ ಬಂದಿದ್ದಾರೆ. ನಾವೇನು ಹೇಳಬೇಕಾಗಿಲ್ಲ. ಇದಕ್ಕೆ ನಿಮ್ಮ ಅನಿಸಿಕೆ ಏನು? ನೀವು ಯೂಟ್ಯೂಬ್ ಚಾನಲರಾಗಿ ನಿಮಗೆ ಏನು ಅನಿಸ್ತಾ? ಇಲ್ಲಿ ಸೇತುವೆ ಅವಶ್ಯಕತೆ ಇದೆ ಅಥವಾ ಇಲ್ಲ? ಸೇತುವೆ ಅವಶ್ಯಕತೆ ತುಂಬಾ ಇದೆ. ಹೌದಾ? ಕಾಲ್ದಾರಲ್ಲೇ ಬರಬೇಕು, ತುಂಬಾ ಕಷ್ಟ ಆಗುತ್ತೆ. ಹೊಳೆ ಇದೆ ನೋಡಿ, ಎಂತ ಸಣ್ಣ ಮಕ್ಕಳೆಲ್ಲ ಬಂದಿದ್ದಾರೆ. ಇಲ್ಲಿಗೆ ಈಗ 2 ವರ್ಷಗಳ ಹಿಂದೆ ಒಂದು ವೇರ್ ಮಾಡಿದ್ದಾರೆ. ಈಗ ಏತ ನೀರಾವರಿ 176 ಅವಳಿ ತಾಲೂಕುಗಳಿಗೆ ನೀರು ಉಣಿಸುವ, ಕೆರೆಗಳಿಗೆ ನೀರು ಉಣಿಸುವ ಸಲುವಾಗಿ ವೇರ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿಗೆ ಮೇಯ್ನು ಇಂಜಿನಿಯರ್ ಆಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಅವರಿಗೆ ನಾವು ಬೇಡ್ಕೊಳ್ಳೋದೇನು ಅಂದರೆ, ಮಂಜುನಾಥ್ ಮತ್ತು ಕಾಂಟ್ರಾಕ್ಟ್ ಆಗಿರ್ತಕ್ಕಂಥ ರೆಡ್ಡಿ ಅವರಿಗೆ
ಗೋವರ್ಧನ್ ರೆಡ್ಡಿ ಅವ್ರಿಗೆ ನಾವು ಕೇಳ್ಕೊಳ್ಳೋದೇನೆಂದರೆ, ನೀವು ಮಾತು ಕೊಟ್ಟ ಹಾಗೆ ಆ ಇರ್ತಕ್ಕಂಥ ಬೇರನ್ನು ಇನ್ನೂ 5 ಅಡಿ ನೀವು ಅಗಲ ಮಾಡಿಕೊಟ್ಟದ್ದೇ ಆದರೆ ಭಾಳ ತುಂಬ ಸಹಕಾರಿಯಾಗುತ್ತೆ ಅಂತ ಹೇಳಿ ನಿಮ್ಮ ಚಾನಲ್ ಮೂಲಕ ನಾವು ಅವರಲ್ಲಿ ವಿನಂತಿಸಿಕೊಳ್ತಿದ್ದೀವಿ. ನೀವು ಕೂಡ ಇನ್ನು ಮುಂದುವರಿಲಿ, ಹಲವಾರು ಕೆಲಸ ಕಾರ್ಯಗಳು ಆಗಲಿ, ಇನ್ನು MLAಗಳು MP ಗಳು ಸ್ವಲ್ಪ ಬಂದು ನೋಡಂಗಾಗಲಿ ಅಂತ ಹೇಳಿ ನಾವು ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ತುಂಬ ಖಂಡಿತ ನಮ್ಮ ಕೈಯಿಂದ ಎಷ್ಟು ಸಾಧ್ಯವೋ ಸಹಾಯವನ್ನು ಮಾಡ್ತೀವಿ. ಯಾರ್ಯಾರ ವಿಷಯ ತಲುಪಿಸ್ಬೇಕು ಆಮೇಲೆ ನಿಮ್ಮ ಕಡೆಯಿಂದ ನವಜೋಡಿಗಳಿಗೆ ಇದು ಈಗ ಫೋಟೋ ಶೂಟ್ ಅಂತ ಹೊರಗಡೆ ಅಲ್ಲೆಲ್ಲ ಹೋಗ್ತಾರೆ, ಇದು ಬೇಕಾದಂಥ ಜಾಗ ಇದೆ, ನೀವೇ ನೋಡಿದ್ದೀರಾ ಎಷ್ಟು ಹೆಂಗಿದೆ ಅಂತೇಳಿ, ಅವರು ಕೂಡ ಬರಲಿಕ್ಕೆ ನೀವು ಒಂದು ಹೆಲ್ಪ್ ಮಾಡಿ, ನನಗೆ ಸಹಾಯ ಮಾಡಿ. ನದಿಯ ದಿನದಂದು ಇಲ್ಲಿ ರಥೋತ್ಸವ ನಡೀತದೆ, ಬಿದಿಗೆ ರಥೋತ್ಸವ ಇಲ್ಲಿ ನಡೆಯೋದು. ಇಲ್ಲಿ ನಡೆಯೋದ್ರಿಂದ ಪೂರ್ವದಿಂದ ಎಷ್ಟೇ ತಾಪತ್ರಯಗಳಿದ್ರು ಕೂಡ ನಮ್ಮ ಹಿರಿಯರಾಗಿರ್ತಕ್ಕಂಥ ಇವರೆಲ್ಲರೂ ಸೇರಿಕೊಂಡು ಅಲ್ಲಿಂದ ಎತ್ತಿನ ಮುಖಾಂತರ ಅಲ್ಲಿರ್ತಕ್ಕಂಥ ರಥವನ್ನು ಇಲ್ಲಿ ಹೊಡ್ಕೊಂಬಂದು ಇಲ್ಲಿ ತೀರ್ ಮಾಡ್ಕೊಂಡು ಎಷ್ಟೇ ಹೊಳೆ ಇದ್ರೂ ಕೂಡ ಹೋಗ್ಬೇಕಾಯ್ತು. ಮೊದಲೇ ಇರಲಿಲ್ಲ, ಕುರುವ ಗ್ರಾಮದಲ್ಲೇ ಇತ್ತು. ಈಗ ಕುರುವ ಗ್ರಾಮದಿಂದ ಅಲ್ಲಿಂದ ಹೊಡ್ಕೊಂಬಂದು ಈ ಹೊಳೆಯಿಂದ ಎಷ್ಟೇ ಬಂದರೂ ಕೂಡ ಜೀವನ ಲೆಕ್ಕಿಸದೆ ಎಲ್ಲ ಬಂದ್ ಮಾಡ್ತಾ ಇದ್ವಿ. ಇವಾಗ ಇವರೆಲ್ಲರ ಸಹಕಾರದಿಂದ ಇದನ್ನ ಹೊಸದಾಗಿ ರಥೋತ್ಸವ ಮಾಡಿಸಿದ್ವಿ. 2020ರಲ್ಲಿ ರಥೋತ್ಸವ ಮಾಡಿಸಿದ್ವಿ. ಇದು ಹೊಸದಾಗಿ ಇಲ್ಲೇ ಇರಂಗೆ ರಥೋತ್ಸವ ಮಾಡಿಸಿದ್ವಿ. ತುಂಬ ಅನುಕೂಲ ಆಗಿದೆ ನಿಮಗೆ. ಅನುಕೂಲ ಆಗಿದೆ ಇದರಿಂದ. ರಥೋತ್ಸವ ರೆಡ್ಡಿ ರಾಮೇಶ್ವರ. ದೇವಸ್ಥಾನ ಕೂಡ ಬಡವರದ್ದೇ. ಹಾಗಾಗಿ ಈ ಬಡವನ ಕನಸು ಈಡೇರಲಿ, ಇನ್ನು ಈ ಚಾನಲ್ಲು ಭಾಳ ಅಭಿವೃದ್ಧಿ ಹೊಂದಲಿ ಅಂತ ಹೇಳಿ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇವರಿಗೆ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮ್ಮ ದೇವಸ್ಥಾನ ಬಗ್ಗೆ ತಿಳ್ಸಕ್ಕೆ ಬಂದಿದ್ವಿ. ನಾವು ಬಂದಿದ್ದಕ್ಕೆ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ದೇವಸ್ಥಾನ ಬಗ್ಗೆ ಎಲ್ಲ ಮಾಹಿತಿ ಚೆನ್ನಾಗಿ ಹೇಳಿದರು. ಅವ್ರ ಕೋರಿಕೆಗಳನ್ನು ಕೇಳ್ಕೊಂಡ್ರು. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ವೀಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ದೇವಸ್ಥಾನಕ್ಕೊಂದು ಸೇತುವೆ ನಿರ್ಮಾಣ ಆಗಲಿ, ಈಗ ಭಕ್ತಾದಿಗಳು ಬರೋರಿಗೆ ಒಂದು ಅನುಕೂಲ ಆಗಲಿ. ಹಾಗೆ ಇವತ್ತು ಇವರು ಕಮಿಟಿ ಅಧ್ಯಕ್ಷರಂತೆ ಪ್ರಸಾದವನ್ನು ಮಾಡಿಸಿದ್ರು. ಎಲ್ಲರೂ ಭಕ್ತಾದಿಗಳು ಊಟ ಮಾಡಿದ್ರು, ನಾವು ಕೂಡ ಊಟ ಮಾಡಿದ್ವಿ. ಪ್ರಸಾದ ತುಂಬ ಚೆನ್ನಾಗಿತ್ತು. ನೀವು ಕೇಳ್ಕೊಳ್ಳೋದು ಏನಂದರೆ ವಿಡಿಯೋ ಶೇರ್ ಮಾಡಿ, ಆದಷ್ಟು ಜನಗಳಿಗೆ ಒಂದು ಸೇತುವೆ ನಿರ್ಮಾಣ ಆಗಲಿ, ಅವರ ಭಕ್ತಾದಿಗಳಿಗೂ ತುಂಬ ಸುಲಭ ಆಗುತ್ತೆ ಅಂತ ಹೇಳ್ತಾ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀವಿ.